ಗೆಳೆಯರಿಗೆ ಸ್ವಾಗತವನ್ನು ಬಯಸ್ತಾ ಈಗಾಗಲೇ ನಮ್ಮ ಸಿದ್ಧಘಟ್ಟ ಅವರು ಹೇಳಿದಾಗೆ 2023ರಲ್ಲಿ ಶೇಖರ್ ಅಂತಕ್ಕಂಥವ್ರು ತೆಗೆದುಕೊಂಡಿರ್ತಕ್ಕಂಥ ವೃಕ್ಷವನ್ನ ನೋಡ್ಕೊಂಡು ಅದೇ ಗ್ರಾಮದ ನಾಗರಾಜ್ ಅಂತಕ್ಕಂಥವ್ರು 2024ರಲ್ಲಿ ವೃಕ್ಷ ತಗೊಂಡಿದ್ದಾರೆ. ಏನಪ್ಪಾ ವೃಕ್ಷ ತಗೊಳ್ಳಿಕ್ಕೆ ಕಾರಣ ಏನು, ಯಾಕೆ ಅವ್ರು ತಗೊಳ್ಬೇಕು ಅವ್ರ ವೃಕ್ಷನ, ನಂದೇರು ಮುನಿಯಮ್ಮ ಅಂತ ಯಾಕೆ ಅವ್ರು ಸೇರಿಸ್ಕೊಳ್ತಾರೆ ಆ ಹೆಸರಿಗೆ ಅಂತ ಹೇಳಿದ್ರೆ, ನಂದೇರು ಮುನಿಯಮ್ಮ ಅವರ ಹೆಸರಲ್ಲಿ ಅಂದ್ರೆ ಶೇಖರ್ ಅವರ ಅಜ್ಜಿ ಅವರ ಹೆಸರಲ್ಲಿ ಸರ್ವೆ ನಂಬರ್ 14,500 ಮುಷ್ಣೂರಲ್ಲಿ 33 ಗುಂಟೆ ವ್ಯಾಲ್ಯೂಬಲ್ ಜಮೀನ್ ಇದೆ ನೋಡ್ರಿ ರಸ್ತೆಗೆ. ಸೊ ಆ ರಸ್ತೆ ಇರ್ತಕ್ಕಂಥ ಆ ವ್ಯಾಲ್ಯೂಬಲ್ ಜಮೀನನ್ನ ಇವ್ರು ಕಬಳಿಸ್ಕೊಳ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಅವರು ಬೇರೆ ಬೇರೆ ಪ್ರಭಾವಿಗಳ ಇನ್ಫ್ಲೂಯೆನ್ಸ್ ಅನ್ನು ಉಪಯೋಗಿಸಿಕೊಂಡು ಅಲ್ಲಿ DTRI ಮತ್ತು ಏನು ಅಲ್ಲಿ ಮುಷ್ಟೂರು ಕಂದಾಯ ವಿಎ ಇದ್ದಾರೆ, ಇವರನ್ನ ದಿಕ್ಕು ತಪ್ಪಿಸಿ ಮತ್ತೆ ಅವ್ರಿಗೇನೋ ಆಸೆ ಅಂಶಗಳನ್ನ ಕೊಟ್ಟು ವೃಕ್ಷವನ್ನ ಪಡ್ಕೊಂಡಿದ್ದಾರೆ. ಸೊ ಇದೇ 14,500 ಸರ್ವೆ ನಂಬರ್ ಅಲ್ಲಿ ಶೇಖರ್ ಅವರಪ್ಪ ನಾರಾಯಣಪ್ಪ ಅವರು ಅದೇ ಮುಷ್ಟೂರು ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿಯ ಒಂದು ನೀರಿನ ಟ್ಯಾಂಕ್ ಅನ್ನು ಕಟ್ಕೊಳ್ಳೋದಕ್ಕೆ 1 ಗುಂಟೆ ಜಮೀನನ್ನು ಕೂಡ ಈ ಜಮೀನು ನೋಡಿದ ಅವರು ದಾನವಾಗಿ ಕೊಟ್ಟಿದ್ದಾರೆ. ಯಾಕೆ? ಗ್ರಾಮ ಪಂಚಾಯಿತಿಗೆ. ಸೊ ಅವರ ತಾತ ಮುತ್ತಾತನ ಕಾಲದಿಂದ ಕೂಡ ಅವರೇ ಜಮೀನನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ, ಅವರೇ ಇವತ್ತು ಕೂಡ ಪೊಸಿಷನ್ ಇದ್ದಾರೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಈ ಅಧಿಕಾರಿಗೆ ಮಾಡಿರ್ತಕ್ಕಂಥ ಎಡವಟ್ಟು ಏನಿದೆ, ಇವತ್ತೇನು ಸುಳ್ಳು ವಂಶವೃಕ್ಷವನ್ನು ದೃಢೀಕರಿಸಿಕೊಂಡಿದ್ದಾರೆ, ಅದನ್ನ ಆಧಾರ ಮೇಲೆ ಇಟ್ಕೊಂಡು ಇವತ್ತು ಪಾಪ ಬಡಪಾಯಿಗಳನ್ನ ಕೋಲಾರ ಮುಳಬಾಗ್ಲು ಅಂಟಾಡಿಸ್ತಕ್ಕಂಥ ಕೆಲಸ ಆಗಿದೆ. ನಾವು ಕೂಡ ತಹಸೀಲ್ದಾರ್ ಹತ್ರ ಹಿಂದೆನೆ ಮನವಿ ಮಾಡ್ತೀವಿ, ನೋಡಿ ಮೇಡಮ್ ಇದು ತಪ್ಪಾಗಿದೆ, ಇದನ್ನು ರದ್ದು ಮಾಡಿಸಿ ಪಾಪ ಬಡವರಿಗೆ ಸಹಾಯ ಮಾಡಿ ಅಂತ. ಸೊ ಅವರು ಕೂಡ ಇದನ್ನು ತಲೆಗೆ ಹಾಕೊಂಡಿಲ್ಲ. ನಾವು ಅಲ್ಲಿನ ಅರ್ಜಿ ಕೂಡ ಕೊಟ್ಟಿದ್ದೀವಿ, ಹರೀಶ್ ಅವರು ಡೆಮೊಕ್ರೆಟಿಕ್ ವಾರಿಯರ್ಸ್ ಕಡೆಯಿಂದ ಅವರೊಂದು ಅರ್ಜಿ ಕೊಟ್ಟಿದ್ದಾರೆ, ಇಂಥ ವೃಕ್ಷವನ್ನು ಕೊಟ್ಟಿದ್ದಾರೆ, ಇದನ್ನ ರದ್ದು ಮಾಡಿಸ್ಬೇಕು, ರದ್ದು ಮಾಡಿ ಅವರಿಗೆ ಬಡವರಿಗೆ ಇದು ಮಾಡ್ಬೇಕು ಅಂತ. ಸೊ ಯಾವುದೋ ಒಂದು ಸುಳ್ಳು ವಂಶವೃಕ್ಷವನ್ನು ಇಟ್ಕೊಂಡು ಬಡವನನ್ನ ವರ್ಷಾನುಗಟ್ಲೆ ಓಟ್ಗೆ ಹರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಮಾಡಿರ್ತಕ್ಕಂಥ ಈ ಕೃತ್ಯ ತಪ್ಪು. ಅದ್ಯಾರೇ ಆಗಿದ್ವಿ, ಬೈಪುರ್ RI ಆಗಿರ್ಲಿ, ಬೈಪುರ್ DT ಆಗಿರ್ಲಿ, ಮುಷ್ಟೂರು ಕಂದಾಯ ಯಾರು ಇದ್ದಾರೆ ಇವ್ರ ಮೇಲೆ ಎಲ್ಲ ಕೂಡ ಕ್ರಮ ಆಗ್ಬೇಕು. ಇವ್ರ ಮೇಲೆ ಕ್ರಮ ಜರುಗಿಸ್ಲಿಕ್ಕಾಗಿ ಇವತ್ತೇನು 26ನೇ ತಾರೀಕು ಗುರುವಾರ ತಾಲೂಕು ಕಚೇರಿ ಮುಂದೆ ಇವತ್ತು ಮಹಾನಾಯಕ ಯುವಶಕ್ತಿ ಸಂಘದ ವತಿಯಿಂದ ಒಂದು ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಆ ಹೋರಾಟದಲ್ಲಿ ಕೋಲಾರ ಜಿಲ್ಲೆಯ ಉಪ ವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಬರೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ. ಈ ತರ ಈ ಮುಳಬಾಗಿಲು ತಾಲೂಕಿನಲ್ಲಿ ಇನ್ನು ಮುಂದೆ ಅಧಿಕಾರಿಗಳು ಬಡವರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸಗಳನ್ನ ನಿಲ್ಲಿಸಬೇಕು. ಊರಲ್ಲಿ ವಾಸ್ತವಾಂಶವನ್ನ ತಿಳ್ಕೊಂಡು ಊರುಗಳಲ್ಲಿ ಪರಿಶೀಲನೆ ಮಾಡಿ ಏನೋ ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಒಬ್ಬರಿಗೆ ಶಿಕ್ಷೆ ಆದ್ರೆ ಇನ್ನೊಬ್ಬರಿಗೆ ಎಚ್ಚೆತ್ಕೊಳ್ತಾರೆ ಅಂತಕ್ಕಂಥ ಮನೋಭಾವನೆಯಿಂದ ಇವತ್ತೇನು ತಪ್ಪಾಗಿದೆ ಇದನ್ನು ಸರಿಪಡಿಸಲಿಕ್ಕೆ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ರಾಜಿ ಆಗ್ತಕ್ಕಂಥ ವಿಚಾರ ಇಲ್ಲ. ಇವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು, ಮುಂದೆ ಈ ತಾಲೂಕಿನಲ್ಲಿ ಬಡವರಿಗೆ ನ್ಯಾಯ ಸಿಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಏನು ನಮ್ಮ ಪತ್ರಿಕಾಗೋಷ್ಠಿಗೆ ಎಲ್ಲ ಬಂದಿದೆ ನಮ್ಮ ಸಂಘಟನೆಯ ಎಲ್ಲ ಮಿತ್ರಗಳು ಕೂಡ ನಾನು ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಇರ್ತೇನೆ. ಜೈ ಹಿಂದ್. ಸರ್, ಶೇಖರ್ ಅವ್ರ ಕುಟುಂಬ ಏನಂತ ಆರೋಪ ಮಾಡುತ್ತೆ ಸರ್? ಪ್ರಮುಖವಾಗಿ ಶೇಖರ್ ಅವರು ಅಂತ ಹೇಳಿದ್ರಲ್ವಾ, ಮೂಲ ವಾರಸದಾರರು, ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಶೇಖರ್ ಅವ್ರು ಹೇಳ್ತಕ್ಕಂಥದ್ದು ಇದೇನೆ ನೋಡಿ ಸರ್, ನಾವ್ ಇಷ್ಟು ವರ್ಷದಿಂದ ಊರವ್ರಿಗೆಲ್ಲ ಗೊತ್ತಿದೆ, ನಾವೇ ಅದನ್ನ ಅನುಭವಿಸ್ಕೊಂಡಿದ್ದೀವಿ, ನಾವೇ ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ, ನಾವೇ ಮಾಡ್ತಾ ಇದ್ದೀವಿ. ಇವತ್ತು ನಮ್ದು ಪರಿಸ್ಥಿತಿ ಆಗಿದೆ, ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಅವರು ನಮ್ಮ ಹತ್ರಕ್ಕೆ ಬಂದಿರೋದ್ರಿಂದ ನಾವ್ ಇದನ್ನ ಸದ್ಯ ಹಲವಾರು ವರ್ಷಗಳಿಂದ ಪೊಸಿಷನ್ ಅಲ್ಲಿ ಇರುವಂತವ್ರಿಗೆ ಈ ತರ ಆಗ್ತಾ ಇದ್ರೆ ಇನ್ನ ಸಾಮಾನ್ಯ ಜನರಿಗೆ ಏನಂತಾರೆ? ಅಧಿಕಾರಿಗಳು ಏನೇ ಮಾಡಿಕೊಟ್ರು ಕೂಡ ಅಧಿಕಾರಿ ಆಡಳಿತ ವರ್ಗದಿಂದಲೇ ಆಗ್ಬೇಕಾಗ್ತದೆ. ಇವತ್ತು ನಕಲಿ ದಾಖಲೆ ಸೃಷ್ಟಿಯಾಗಿದೆ ಅಂತ ನಿಮ್ಗೆ ಪರ್ಫೆಕ್ಟ್ ಆಗಿ ಯಾವ ರೀತಿ ಗೊತ್ತಾಗ್ತಾ ಇದೆ? ಸರ್ ನೋಡಿ ಸರ್, ನಾನು ಏನ್ ಹೇಳ್ತೇನೆ, ಇವ್ ನಮ್ಮ ಉದ್ದೇಶನೇ ಅದು. ಯಾರೋ ಏನೋ ಸ್ವಲ್ಪ ಹಿಂದಿನ ಕಾಸು ಕೊಡ್ತಾರೆ, ಯಾರೋ ಒಬ್ಬ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ಫೋನ್ ಮಾಡ್ತಾನೆ,
ಅಂದ್ಬಿಟ್ಟು ಇಲ್ಲ ಅಂತ ಕುತ್ಕೊಂಡು ಬಂದ್ ಕೊಟ್ಬಿಟ್ರೆ ಈ ತರನೇ ಆಗೋದು. ವಾಸ್ತವಾಂಶ ಗ್ರಾಮಕ್ಕೆ ಹೋಗಿ ತಿಳ್ಕೊಂಡು ಸ್ಪಾಟ್ ಮಾಡಿ ವೆರಿಫಿಕೇಶನ್ ಮಾಡಿ ಕೊಟ್ರೆ ಇಂಥ ಸಮಸ್ಯೆಗಳು ಬರೋದಿಲ್ಲ. ಸರ್ ಹಿಂದೆ ತಾವು ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರ ಅಂತಂದ್ರೆ ಏನ್ ಪ್ರತಿಕ್ರಿಯೆ ಸಿಕ್ತು ಸರ್? ಪ್ರತಿಕ್ರಿಯೆ ಏನು ಸಿಕ್ಕಿಲ್ಲ. ಅವ್ರು ಮತ್ತೆ ನಾವು ಮಜರ್ ಮಾಡಿ ರಿಪೋರ್ಟ್ ಹಾಕಿಸಿದ್ದೇವೆ ಎಸಿಗೆ, ಅದು ಎಸಿ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಒಂದು ದೊಂಬರಾಟ ನಡೆಯೋದಕ್ಕೆ ಮೂಲ ಕಾರಣ ಏನ್ ಸರ್? ಆ ಜಮೀನಿನ ಅತಿ ವ್ಯಾಲ್ಯೂಬಲ್ ಏನ ಸರ್ ಅದು? ನಿಜವಾಗ್ಲೂ ಜಮೀನನ್ನ ಕಬ್ಬಿಸೋ ಹುನ್ನಾರನೇ ಬಿಟ್ರೆ ಬೇರೆ ಏನಿಲ್ಲ. 33 ಗುಂಟೆ ಜಮೀನನ್ನ ಕಬ್ಬಿಸ್ತಕ್ಕಂಥ ಹುನ್ನಾರ ಹಿಂದೆ ಬೇರೆ ಬೇರೆ ಕೂಡ ಇದ್ದಾರೆ. ಒಟ್ಟಾರೆಗೆ ಅವ್ರಿಗೆಲ್ಲರಿಗೂ ಏನ್ ಎಚ್ಚರಿಕೆ ನೀಡಕ್ ಇಷ್ಟಪಡ್ತೀರಿ ಸರ್? ನಾನು ಎಚ್ಚರಿಕೆ ಕೊಡೋದಿಷ್ಟೇನೆ, ಯಾವುದೇ ಬಡವರ ಒಂದು ಜಮೀನುಗಳನ್ನ ಅಥವಾ ಕಬ್ಬಿಸ್ಲಿಕ್ಕೆ ಅಥವಾ ಬಡವರಿಗೆ ತೊಂದರೆ ಮಾಡ್ಲಿಕ್ಕೆ ಈ ರೀತಿ ಕೆಲಸಗಳನ್ನು ಮಾಡೋದನ್ನ ಈ ಕೂಡಲೇ ನಿಲ್ಲಿಸಬೇಕು. ಇದಕ್ಕೆ ನಾವು ಅವಕಾಶ ಇಲ್ಲ, ನಮ್ ಗಮನಕ್ಕೆ ಬಂದ್ರೆ ನಾವು ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾ ಇದ್ದೀವಿ. ಸರ್ ನಿಮ್ಮ ಒಂದು ಮುಂದಿನ ಹೋರಾಟ ಎಲ್ಲಿವರೆಗೂ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು, ಅಲ್ಲಿರ್ತಕ್ಕಂಥ ಏನ್ ವಂಶವೃಕ್ಷ ಕೊಟ್ಟಿದ್ದು ರದ್ದಾಗಬೇಕು, ಏನೋ ಡೂಪ್ಲಿಕೇಟ್ ಆಗಿರ್ತಕ್ಕಂಥದ್ದು ಪಡ್ಕೊಂಡಿರೋರ ಮೇಲೆ ಕೊಟ್ಟಿರೋ ಮೇಲೆ ಇದ್ರ ಮೇಲೆ ಕೂಡ ಕಾನೂನು ಕ್ರಮ ಆಗ್ಬೇಕು. ನಮ್ಮ ಸೋದರಾದಂತ ಸತೀಶ್ ಅವರು ಮುಸ್ಟೂರು ಗ್ರಾಮ ಪಂಚಾಯತಿಗೆ ಸೇರಿದ ಒಂದು ಸರ್ವೆ ನಂಬರ್ ಅಲ್ಲಿ 33 ಗುಂಟೆ ಅನ್ಯಾಯ ನಡೆದಿದೆ. ಅದ್ರ ಬಗ್ಗೆ ನಮ್ಮ ರವಿಯಾದ ಮಹಾನಾಯಕ ಅಧ್ಯಕ್ಷರು ರವಿಯಾದ ಇವ್ರಿಗೆ ನಮ್ಮ ಪೂರ್ತಿ ಎಲ್ಲಾ ತಾಲೂಕಿನ ದಲಿತರ ಪರವಾಗಿ ಎಲ್ಲಾ ಇದು ಸ್ನೇಹಿತರ ಪರವಾಗಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಹೋರಾಟವನ್ನ ಮುಂದುವರಿಸುವಂತ ಇವತ್ತು ಹೇಳಕ್ ನಾನು ಬಯಸ್ತೇನೆ.